ಕನ್ನಡಿಗ ಸಜ್ಜನರೇ, ಇದು ನಿಮ್ಮ ಕ್ಷೇಮ ಮಾರ್ಗ. ಇದು ಕಳೆದೆರಡು ವಾರಗಳಿಂದ ನಮ್ಮ ಸುತ್ತಲೂ ನಡೆದು ಹೋದ ಘಟನೆಗಳನ್ನು ಸ್ಮರಿಸಿಕೊಳ್ಳುವ ಪಾಕ್ಷಿಕ ಮೆಲುಕು. ಶಿರಹಟ್ಟಿಯ ಬಿಜೆಪಿ ಶಾಸಕರಾದ ಡಾಕ್ಟರ್ ಚಂದ್ರು ಲಮಾಣಿ ಅವರು ಲೋಕಾಯುಕ್ತ ಬಲೆಗೆ ಬಿದ್ದದ್ದನ್ನು ನಾವೆಲ್ಲ ನೋಡಿದೆವು. ಅವರದೇ ಅಂದರೆ ಲಂಬಾಣಿ ಸಮಾಜದ ಸ್ವಾಮೀಜಿಯವರೊಬ್ಬರು ಚಂದ್ರು ಲಮಾಣಿಯ ವಿರುದ್ಧ ತಮ್ಮ ಹೇಳಿಕೆಗಳನ್ನು ಬಹಿರಂಗವಾಗಿ ಮಾಧ್ಯಮದ ಮುಂದೆ ಹೇಳಿದ್ದನ್ನು ಕೂಡ ನೋಡಿದೆವು. ಭಾರತದ ನೆಲದಲ್ಲಿ 53 ದೇಶಗಳು ಭಾಗವಹಿಸಿದ್ದ AI ಸಮಿಟ್ ನಡೆಯುತ್ತಿದ್ದ ಜಾಗಕ್ಕೆ ನುಗ್ಗಿ ಮೋದಿಯವರು ಅಮೇರಿಕಾದೊಂದಿಗೆ ದೇಶಕ್ಕೆ ನಷ್ಟವಾಗುವಂತೆ ಒಡಂಬಡಿಕೆ ಮಾಡಿಕೊಂಡಿದ್ದಾರೆ ಅಂತ ಪ್ರತಿಭಟಿಸಿದ ಯುವ ಕಾಂಗ್ರೆಸ್ ಮುಖಂಡರು ವಧೆ ತಿಂದು ಅರೆಸ್ಟ್ ಆಗಿದ್ದನ್ನು ಕೂಡ ನೋಡಿದೆವು. ಯಾವ ದೇಶದೊಂದಿಗೆ ಏನಾದರೂ ಒಡಂಬಡಿಕೆ ಮಾಡಿಕೊಂಡು ನಮಗಂತೂ ₹100ಗೆ 1 ಲೀಟರ್ ಪೆಟ್ರೋಲ್ ದೊರಕಿಸುವಂತೆ ಮಾಡಿದ್ದರಲ್ಲ, ಅದಕ್ಕೆ ನಾವು ಸಂತೋಷ ಪಡಬೇಕಷ್ಟೆ. ಕೋವಿಡ್ ಸಮಯದಲ್ಲಿ ತಮ್ಮ ಕಣ್ರೆಪ್ಪೆಯಲ್ಲಿಟ್ಟುಕೊಂಡು ನಮ್ಮ ಜೀವಕ್ಕೆ ಕುತ್ತುಬಾರದಂತೆ ಉಳಿಸಿ ಉಚಿತ ಲಸಿಕೆ ನೀಡಿದ ಮೋದಿಯವರ ಬಗ್ಗೆ ಸ್ವಲ್ಪನಾದರೂ ಸಹಾನುಭೂತಿ ತೋರಿಸುವುದು ಮನುಷ್ಯತ್ವದ ಲಕ್ಷಣ. ಭಾರತದಲ್ಲಿ ಮದ್ಯಪಾನವನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕು ಅಂತ ಪ್ರಮುಖ ಅಂಶವನ್ನು ಮುಂದಿಟ್ಟುಕೊಂಡು ಹೋರಾಡಿದ ಅಣ್ಣಾ ಹಜಾರೆ ಗುಂಪಿನಿಂದ ತಮ್ಮನ್ನು ಗುರುತಿಸಿಕೊಂಡು AAP ಪಕ್ಷವನ್ನು ಕಟ್ಟಿಕೊಂಡು ಬಹುಮತದಿಂದ ಚುನಾಯಿತರಾಗಿ ಮುಖ್ಯಮಂತ್ರಿ ಗದ್ದುಗೆಯನ್ನು ಏರಿದ ಕೇಜ್ರಿವಾಲ್ ಅವರು ಅತ್ಯಂತ ಹೆಚ್ಚು ಮದ್ಯವು ಮಾರಾಟವಾಗಲು ಎಕ್ಸೈಸ್ ಡ್ಯೂಟಿ ಇಳಿಸಿ ನೈತಿಕ ಅಧಪತನವನ್ನು ಮೆರೆದದ್ದು ಕೂಡ ನಾವೆಲ್ಲ ನೋಡಿದ್ದೇವೆ. ತಾವು ಜಾರಿಗೊಳಿಸಿದ ಮದ್ಯದ ನೀತಿಯಿಂದಾಗಿ ಬೇಕಾಬಿಟ್ಟಿಯಾಗಿ ಮದ್ಯ ಮಾರಾಟಕ್ಕೆ ಲೈಸೆನ್ಸ್ ನೀಡುವಲ್ಲಿ ಅನೇಕ ಕೋಟಿ ಹಣವನ್ನು ಲಂಚದ ರೂಪದಲ್ಲಿ ಸ್ವೀಕರಿಸಿದ ಆರೋಪವನ್ನು ಹೊತ್ತಂಥ ಕೇಜ್ರಿವಾಲ್ ಅವರ ವಿರುದ್ಧದ ಪ್ರಕರಣವನ್ನು ಸಾಬೀತು ಮಾಡುವಲ್ಲಿ ಪ್ರಾಸಿಕ್ಯೂಷನ್ ಫೇಲ್ ಆಗಿದೆ ಅಂತ ರೋಸ್ ಅವೆನ್ಯೂ ಕೋರ್ಟ್ ನಿರ್ಣಯಿಸಿ ಅವರನ್ನು ಖುಲಾಸೆಗೊಳಿಸಿದೆ. ಕೇಜ್ರಿವಾಲ್ ಅವರು ಅಧಿಕಾರದಲ್ಲಿದ್ದಾಗ ವೇದಿಕೆ ಏರಿದರೆ ಸಾಕು ಎಲ್ಲ ಪಕ್ಷಗಳಲ್ಲಿಯ ಪ್ರಮುಖರು ಭ್ರಷ್ಟರು ಅಂತೇಳಿ ಒಂದೊಂದಾಗಿ ಹೆಸರನ್ನು ಓದ್ತಾ ಹೋಗ್ತಿದ್ರು. ಅದಕ್ಕೆ ಬೇಸಿತ್ತೋ ಇಲ್ಲವೋ ಗೊತ್ತಾಗಲಿಲ್ಲ. ಅಂಥ ಕೇಜ್ರಿವಾಲು ನಿನ್ನೆ ನನ್ನನ್ನು ಭ್ರಷ್ಟ ಅಂದರು ಅಂಥೇಳಿ ಬಹಳ ಭಾವುಕರಾಗಿ ದುಃಖದಿಂದ ಮಾಧ್ಯಮದ ಮುಂದೆ ಕಣ್ಣೀರು ಸುರಿಸಿದ್ದು ಶೋಚನೀಯವಾಗಿತ್ತು. ಆಮ್ ಆದ್ಮಿ ಪಕ್ಷದ ಕೇಜ್ರಿವಾಲ್ ಅವರು ಮದ್ಯ ನೀತಿಯಲ್ಲಿ ಭಯಂಕರ ಭ್ರಷ್ಟಾಚಾರವನ್ನು ಎಸಗಿದ್ದಾರೆ, ಅವರ ಮೇಲೆ ತನಿಖೆ ನಡೆಸಬೇಕು ಅಂತ ಒತ್ತಾಯಪಡಿಸಿದ್ದ ಕಾಂಗ್ರೆಸ್ನ ಅಜಯ್ ಮಾಕನ್ ಅವರ ಒತ್ತಾಯಕ್ಕೆ ಮಣಿದು ಬಹುಶಃ ತನಿಖೆ ಆದೇಶವಾಗಿತ್ತು. ನಿನ್ನೆ ಅರವಿಂದ್ ಕೇಜ್ರಿವಾಲ್ ಅವರು ಬಿಡುಗಡೆಯಾದ ಕೂಡಲೇ ಅದೇ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಪವನ್ ಖೇರಾ ಅವರು ಭಾರತೀಯ ಜನತಾ ಪಕ್ಷವು CBI ಮತ್ತು EDಯನ್ನು ತನ್ನ ವಿರುದ್ಧ ಬರುವವರ ವಿರುದ್ಧ ಬಳಸಿಕೊಳ್ಳುವ ಅಸ್ತ್ರಗಳನ್ನು ಹಾಸಿಕೊಂಡಿದೆ ಅಂತ ನಾವು ಮೊದಲಿಂದಲೇ ಆರೋಪಿಸುತ್ತಿದ್ದೆವು. ಈಗ ಅದು ನಿಜವಾಗಿದೆ ಅಂತ ಹೇಳಿಕೆ ನೀಡುವುದರಲ್ಲಿ ಸಂಕೋಚ ಪಡಲಿಲ್ಲ. ವಿಶ್ವದಿಂದ ಇಸ್ಲಾಮಿಕ್ ಟೆರರಿಸಮನ್ನು ಸಂಪೂರ್ಣವಾಗಿ ನಾಶ ಮಾಡಲಿಕ್ಕೆ 6 ದೇಶಗಳನ್ನು ಒಳಗೊಂಡ ಹೆಕ್ಸಾಗಾನ್ ಅಲಯನ್ಸ್ ಅಂತಕ್ಕಂಥ ಒಂದು ಆರ್ಗನೈಜೇಷನನ್ನು ಸ್ಥಾಪನೆ ಮಾಡಲು ಉದ್ದೇಶಿಸಿರುವ ಇಸ್ರೇಲ್ನ ನಿರ್ಣಯವನ್ನು ವಿರೋಧಿಸುವುದಾಗಿ ಪಕ್ಕದ ಪಾಕಿಸ್ತಾನ ಹೇಳಿಕೆ ನೀಡಿದೆ. ಇದರಿಂದಾಗಿ ಅದರ ಮನಸ್ಥಿತಿ ಎಂಥದ್ದು ಅಂತ ಜಗಜ್ಜಾಹೀರಾಗಿದೆ. ಅಂತಹ ಪಾಕಿಸ್ತಾನವನ್ನು ಬೆಂಬಲಿಸುವವರು ಭಾರತದ ಮೂಲೆ ಮೂಲೆಯಲ್ಲೂ ಇದ್ದಾರಾದರೂ ಅವರ ವಿರುದ್ಧ ಸುಮೋಟೋ ಪ್ರಕರಣಗಳನ್ನು ದಾಖಲಿಸಲಾರದ ಸರ್ಕಾರಗಳನ್ನು ಆರಿಸಿ ತಂದವರು ಕೂಡ ನಾವೇ.
ಇನ್ನು AIADMKಯ ಜಯಲಲಿತಾ ಅವರ ಕೃಪೆಯಿಂದ 3 ಬಾರಿ ಮುಖ್ಯಮಂತ್ರಿಯಾಗಿದ್ದ ಪನ್ನೀರ್ ಸೆಲ್ವಂ ಅವರು AIADMK ಪಕ್ಷದ ಕಟ್ಟ ವಿರೋಧಿಯಾಗಿರ್ತಕ್ಕಂಥ DMK ಪಕ್ಷವನ್ನು ಸೇರಿದ್ದಾರೆ. ರಾಜಕೀಯದಲ್ಲಿ ಏನು ಬೇಕಾದರೂ ನಡೆಯುತ್ತದೆ. ಆದ್ದರಿಂದ ಕಾರ್ಯಕರ್ತರು ತಮ್ಮ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ರಾಜಕಾರಣಕ್ಕೆ ಇಳಿಬೇಕು ಅನ್ನುವುದು ಕ್ಷೇಮ ಮಾರ್ಗದ ಅಭಿಲಾಷೆಯಾಗಿದೆ. ಇನ್ನು ಕೊಪ್ಪಳದ ಗವಿಸಿದ್ದೇಶ್ವರ ಮಠ ಈ ದಿವಸ ವಿಶ್ವವಿಖ್ಯಾತ. ಗವಿಸಿದ್ದೇಶ್ವರನ ಜಾತ್ರೆ ಅತ್ಯಂತ ಜನಸಮೂಹ ಸೇರುವ ವಿಶ್ವದ ಅತಿದೊಡ್ಡ ಜಾತ್ರೆ. ಆ ಗವಿಸಿದ್ದೇಶ್ವರ ಶಿಕ್ಷಣ ಸಂಸ್ಥೆಯಲ್ಲಿ ಸಮಾಜ ಪರಿಚಯ ಶಿಕ್ಷಕರಾಗಿ ನಿವೃತ್ತರಾದ ತೋಟಪ್ಪ ವಿ ಮಾಗಳದ್ ಅವರು ಪ್ರಗತಿ PRAGATI ಪ್ರಗತಿ ಅಂತ ಯೂಟ್ಯೂಬ್ ಚಾನಲನ್ನು ಹುಟ್ಟುಹಾಕಿದ್ದಾರೆ. ಬಹುಶಃ ನಾವು ಹೈಸ್ಕೂಲ್ ಇರಬೇಕಾದ 82-83ರಲ್ಲಿ ಅವರು ಪ್ರತಿ ದಿವಸ ಬೆಳಗ್ಗೆ ಎದ್ದು ವಿಶ್ವಕೋಶವನ್ನು ಅಧ್ಯಯನ ಮಾಡ್ತಾರೆ ಅಂತ ನಾವೆಲ್ಲ ಸ್ನೇಹಿತರ ಬಾಯಿಂದ ಕೇಳ್ತಾ ಇದ್ದೀವಿ. ನೀವು ವಿಶ್ವಕೋಶವನ್ನು ಓದ್ತೀರಾ ಸರ್ ಅಂತ ನಾವೆಂದೂ ಅವರನ್ನು ಪ್ರಶ್ನೆ ಮಾಡಿರಲಿಲ್ಲ. ಈಗ ಅದಕ್ಕೆ ಇಂಬು ಕೊಡುವಂತೆ ತಮ್ಮ ಜೀವನದಲ್ಲಿ ನಡೆದ ಹಾಗೂ ಜಗತ್ತಿನಾದ್ಯಂತ ನಡೆದು ಹೋಗಿರುವ ನೈಜ ಘಟನೆಗಳನ್ನು ಆಧರಿಸಿದ ಸಮಗ್ರ ಮಾಹಿತಿಯನ್ನು ಚಿರಚೇತನಗಳು ಎಂಬ ಶೀರ್ಷಿಕೆ ಅಡಿಯಲ್ಲಿ ನಿಮ್ಮೆಲ್ಲರಿಗೆ ನೀಡುತ್ತಿದ್ದಾರೆ. ಶ್ರೀಯುತ TV ಮಾಗಳದವರ ಶಿಷ್ಯನಾಗಿ ವಿದ್ಯಾರ್ಥಿಯಾಗಿ ಅವರ ಬಗ್ಗೆ ನಾನು ನಿಮ್ಮೆಲ್ಲರಿಗೆ ಹೇಳಬಯಸುವುದು ಇಷ್ಟೇ. ನಾವೆಲ್ಲ ವಿದ್ಯಾರ್ಥಿಯಾಗಿದ್ದಾಗ ಅವರು ಆಕಳಿಸುವುದನ್ನು ನೋಡಿದವರಿಗೆ ಬಹುಮಾನ ಅಂತ ಒಬ್ರಿಗೊಬ್ಬರು ಮಾತಾಡ್ಕೊಳ್ತಾ ಇದ್ವಿ. ಅವರು ಯಾವ ಸಮಯದಲ್ಲಿಯೂ ಆಕಳಿಸುವುದನ್ನು ಯಾರೊಬ್ಬರು ನೋಡಲೇ ಇಲ್ಲ. ಅವರಿಗೆ ಕಾಲೇಜು ಶಿಕ್ಷಕರಾಗಿ ನೇಮಕಾತಿ ಆದಾಗಲೂ ಕೂಡ ಹೈಸ್ಕೂಲು ವಿದ್ಯಾರ್ಥಿಗಳಿಗೆ ಪಾಠ ಮಾಡುವಲ್ಲಿ ಆಸಕ್ತರಾದ ಅವರು ತಮಗೆ ಬರಬಹುದಾದ ಹೆಚ್ಚಿನ ವೇತನವನ್ನು ತಮ್ಮ ಭವಿಷ್ಯವನ್ನು ಬಿಟ್ಟುಕೊಟ್ಟು ಹೈಸ್ಕೂಲ್ನಲ್ಲಿಯೇ ಉಳಿದುಕೊಂಡು ನಿವೃತ್ತರಾದರು. ಅವರೊಬ್ಬ ಸಮಾಜಕ್ಕೆ ಬೇಕಾಗಿರುವ ವಿಶಿಷ್ಟ ವ್ಯಕ್ತಿ. ಇನ್ನು ಜಗತ್ತಿನ ಭವಿಷ್ಯವನ್ನೇ ನಿರ್ಣಯಿಸಬಹುದಾದಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಿಸಿದ ಚರ್ಚೆಗಳು ಬಹಳ ಬಿಸಿಯಾಗಿದ್ದವು. ಈ AI ತಂತ್ರಜ್ಞಾನದಿಂದಾಗಿ ಬೆಂಗಳೂರೇ ಖಾಲಿಯಾಗುತ್ತದೆಯೇ ಅಂತ ಚರ್ಚೆಗಳು ನಡೆಯುತ್ತವೆ. ಸುಮಾರು 9 ಕೋಟಿ ಉದ್ಯೋಗಗಳು ನಷ್ಟವಾಗುವ ಭೀತಿಯಲ್ಲಿ ಸಾಫ್ಟ್ವೇರ್ ಕಂಪನಿಗಳು ಬಹಳ ಚಿಂತಾಕ್ರಾಂತವಾಗಿ ಅಂತ ವರದಿಯಾಗುತ್ತಿವೆ. ಅದರ ಪರಿಣಾಮಗಳು ಷೇರು ಮಾರುಕಟ್ಟೆಗೂ ವಿಸ್ತರಿಸಿದೆ. ಇಂಥ ಪ್ರಮುಖ ವಿಷಯವನ್ನು ಆಯ್ಕೆ ಮಾಡಿಕೊಂಡು ದಿನಾಂಕ 22/2/2026 ಆದಿತ್ಯವಾರ ನ್ಯೂಸ್ ಅವರ್ ಸ್ಪೆಷಲ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಅದರ ಮುಖ್ಯಸ್ಥರಾಗಿರ್ತಕ್ಕಂಥ ಅಜಿತ್ ಹನುಮಕ್ಕನವರು ಮಧು YN AI ತಂತ್ರಜ್ಞರು, ಗುರುರಾಜ್ ದಾವಣಗೆರೆ ವಿಜ್ಞಾನ ಲೇಖಕರು ಇವರಿಬ್ಬರನ್ನು ಸ್ಟುಡಿಯೋಗೆ ಕರೆಸಿ ಈ ಇನ್ಫಾರ್ಮೇಷನ್ ಟೆಕ್ನಾಲಜಿ ವಿದ್ಯಾರ್ಥಿಗಳಿಗೆ ಮತ್ತು ಸಾಮಾನ್ಯವಾಗಿ ನಿಮ್ಮ ಎಲ್ಲರಿಗೂ ಏನಪ್ಪ ಅಂತಂದ್ರೆ ಮಾಹಿತಿಯನ್ನು ಕೊಡುವ ಉದ್ದೇಶದಿಂದ ಒಂದು ಸಂದರ್ಶನವನ್ನು ಏರ್ಪಡಿಸಿದ್ದರು. ಅಲ್ಲಿ ಅಭಿಪ್ರಾಯ ಇಷ್ಟೇ: ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು ಅಂತ ಗುರುರಾಜ್ ದಾವಣಗೆರೆಯವರು ವಿಜ್ಞಾನ ಲೇಖಕರು ದ.ರಾ. ಬೇಂದ್ರೆಯವರ ಈ ಕವಿತೆಯನ್ನು ಉಲ್ಲೇಖಿಸಿ ನಿಮ್ಮೆಲ್ಲರಿಗೆ ಈ AI ಕುರಿತಾದ ಆತಂಕಗಳಿಗೆ ಉತ್ತರವನ್ನು ಕೊಡುವ ಪ್ರಯತ್ನವನ್ನು ಮಾಡಿದರು. ಅಲ್ಲಿ ತಿಳಿದು ಬಂದದ್ದಿಷ್ಟೇ: ಬಹುಶಃ ಡ್ರೈವಿಂಗು, ಪ್ಲಂಬಿಂಗು, ಎಲೆಕ್ಟ್ರಿಷಿಯನ್ ಈ ಕೆಲಸಗಳು AIದಿಂದ ಮುಕ್ತವಾಗಿ ಉಳಿತವೆ.
ಯಾಕಂದರೆ ಪ್ಲಂಬಿಂಗ್ ಆಗಲಿ, ಇಲೆಕ್ಟ್ರಿಷಿಯನ್ ವರ್ಕ್ ಆಗಲಿ, ಇನ್ನು ಡ್ರೈವಿಂಗ್ ಆಗಲಿ ಎ ಐಯಿಂದ ಭಾರತದಲ್ಲಿ ಬಹಳ ತುಟ್ಟಿ ಆಗಬಹುದು. ನಮ್ಮಲ್ಲಿ ರಸ್ತೆಗಳ ಸ್ಥಿತಿ ನೋಡಿರಲ್ಲ, ಈ ಎ ಐ ಚಾಲಿತ ವಾಹನಗಳು ಭಾರತದ ರಸ್ತೆಗೆ ಇಳಿಯುವುದು ಅಷ್ಟು ಸುಲಭ ಅಲ್ಲ. ಇನ್ನು ಪ್ಲಂಬಿಂಗು ಎ ಐದಿಂದ ಮಾಡ್ತಕ್ಕಂಥ ಕೆಲಸ ಆಗಿರಬಹುದಾದರೂ ಅದು ಬಹಳ ತುಟ್ಟಿ ಆಗ್ತದೆ. ಇಂಥ ಕೆಲಸಗಳು ಉಳಿದುವೆಲ್ಲ ಎ ಐ ಆಧಾರಿತ ಆಗಿರುತ್ತವೆ. ಅದನ್ನು ಬಿಟ್ಟು ನಾವು ಮುಂದೆ ಬದುಕೋಕ್ಕೆ ಆಗುವುದಿಲ್ಲ ಅನ್ನುವಂಥ ಅಭಿಪ್ರಾಯವೂ ಅಲ್ಲಿ ವ್ಯಕ್ತ ಆಯಿತು. ಅಲ್ಲ, ಈಗಾಗಲೇ ನಾವು ಅದನ್ನು ನೋಡಿಬಿಟ್ಟಿದ್ದೀವಿ. ಯೂಟ್ಯೂಬ್ನೊಳಗೆ ನಾವು ಯಾವುದೋ ಒಂದು ನಮಗೆ ಆಸಕ್ತಿ ಇರತಕ್ಕಂಥ ವಿಷಯವನ್ನು ನೋಡ್ಬೇಕಂಥೇಳಿ ಪ್ರೆಸ್ ಮಾಡಿದರೆ ಅಂಥದೇ ವಿಷಯಗಳು ಅನೇಕ ನಮ್ಮ ಕೆಳಗೆ ಬರ್ತಾ ಹೋಗ್ತವೆ. ಅಂದಾಗ ಉದಾಹರಣೆಗೆ ಒಬ್ಬ ವೈದ್ಯ ನಮ್ಮ ಈ ರೋಗಿಯ ಗುಣಲಕ್ಷಣವನ್ನು ಅವನ ಬಾಯಿಂದ ಕೇಳಿಕೊಂಡು ಇವನಿಗೆ ಇಂಥದೇ ರೋಗ ಇದೆ ಅಂಥೇಳಿ ಏನು ಪ್ರಿಸ್ಕ್ರಿಪ್ಷನ್ ಮಾಡ್ತಾನೋ ಅದೇ ಥರ ಅವನು ಆ ಕಂಪ್ಯೂಟರ್ಗೆ ಫೀಡ್ ಮಾಡ್ತಾ ಹೋದಾಗ ಆ ಎ ಐ ಆ ಡಾಕ್ಟರ ಅಭಿಪ್ರಾಯವನ್ನು ಆಧರಿಸಿ ಉತ್ತರವನ್ನು ಕೊಡ್ತದೆ. ಇನ್ನೊಬ್ಬ ಡಾಕ್ಟ್ರು ಇನ್ನೊಂದು ರೀತಿಯಾಗಿ ಅದಕ್ಕೆ ಫೀಡ್ ಮಾಡಿರಬಹುದು. ಆದ್ದರಿಂದ ಇದು ಮನುಷ್ಯನ ಜಾಣತನಕ್ಕೆ ಮೀರಿರ್ತಕ್ಕಂಥ ಎ ಐ ಆಗಲಿಕ್ಕೆ ಸಾಧ್ಯ ಇಲ್ಲ, ಆತಂಕ ಪಡುವ ಅಗತ್ಯವಿಲ್ಲ ಅಂತಕ್ಕಂಥದ್ದು ಕ್ಷೇಮ ಮಾರ್ಗದ ನಿಲುವಾಗಿದೆ. ಇನ್ನು ಇದೇ ಸಂದರ್ಶನದಲ್ಲಿ ಅಜಿತ್ ಹನುಮಕ್ಕನವರವರು ಆ ಎ ಐ ತಂತ್ರಜ್ಞಾನಿಗಳಿಗೆ ಒಂದು ಪ್ರಶ್ನೆಯನ್ನು ಹಾಕಿ, ಮತ್ತು ಇಂಥ ವಾತಾವರಣದೊಳಗೆ ನಾನು ಹೊಸದಾಗಿ ಕಟ್ಟಿಸಿರ್ತಕ್ಕಂಥ ನನ್ನ ಮನೆ ಸುತ್ತಮುತ್ತಲಿರುವ 15 ಎಕರೆ ಹೊಲದಲ್ಲಿ ಇದ್ದು ಬೇಸಾಯ ಮಾಡಬೇಕಂತಕ್ಕಂಥ ತೀರ್ಮಾನಕ್ಕೆ ಬಂದೀನಿ. ನಾನು ಅದನ್ನು ಮಾಡಲು ಅಥವಾ ಇಲ್ಲಿ ಮುಂದುವರಿಲು ಅನ್ನುವಂಥ ಪ್ರಶ್ನೆಯನ್ನು ಅವ್ರ ಮುಂದೆ ಹಾಕಿದಾಗ ಅಜಿತ್ ಹನುಮಕ್ಕನವರಿಗೆ ನೇರವಾಗಿ ಅವರು ಉತ್ತರ ಕೊಡದೇ ಹೋದರೂ ಅಜಿತ್ ಹನುಮಕ್ಕನವರಿಂದ ಇಂಥ ಪ್ರಶ್ನೆ ಹೊರಬಂದದ್ದು ನಮಗೂ ಸ್ವಲ್ಪ ಖೇದವನ್ನು ಮಾಡಿತು. ಯಾಕಂದರೆ ಇವತ್ತು ಯಾವುದೇ ನ್ಯಾಷನಲ್ ಚಾನಲ್ಗಿಂತ ಕಡಿಮೆ ಇಲ್ಲದ ಕಾರ್ಯಕ್ರಮಗಳನ್ನು ಅಜಿತ್ ಹನುಮಕ್ಕನವರವರು ಕನ್ನಡದಲ್ಲಿ ನಮಗೆ ಒದಗಿಸುತ್ತಿದ್ದಾರೆ. ಕನ್ನಡಿಗರಾದ ನಮಗೆಲ್ಲರೂ ಇದು ಹೆಮ್ಮೆ ತರುವಂಥ ವಿಷಯ. ಎಷ್ಟೋ ಜನ ಮಾಧ್ಯಮದವರು ನರೇಂದ್ರ ಮೋದಿಯವರು ಅಧಿಕಾರ ಚುಕ್ಕಾಣಿ ಹಿಡಿದು ಎಷ್ಟು ವರ್ಷಗಳಾದವು, ಈಗ ಆ ಅವಧಿಯನ್ನು ಪರಿಗಣಿಸದೆ ಈಗಾಗಲೇ ಅವರು ಏನನ್ನೋ ಸಾಧಿಸಬೇಕಾಗಿತ್ತು ಅನ್ನುವಂಥ ರೀತಿಯಲ್ಲಿ ಮಾತಾಡ್ತಾರೆ. ಅದು ಅಷ್ಟು ಸಮಂಜಸ ಅಲ್ಲ ಅನ್ನತಕ್ಕಂಥದ್ದು. ಹೀಗಾಗಿ ಎಲ್ಲ ಮೇಲೆ ಕೆಳಗೆ ಎಡಕ್ಕೆ ಬಲಕ್ಕೆ ತೂಕ ಹಾಕಿ ರಾಷ್ಟ್ರದ ಹಿತದೃಷ್ಟಿಯಿಂದ ಏನಾದರೂ ನರೇಂದ್ರ ಮೋದಿಯವರ ಆಡಳಿತ ವೈಖರಿಯ ಬಗ್ಗೆ ಆಗಲಿ, ಅವರು ತಗೋತಕ್ಕಂಥ ನಿರ್ಣಯಗಳ ಬಗ್ಗೆ ಆಗಲಿ ನಮಗೆ ಮನಮುಟ್ಟುವಂತೆ ವರದಿ ಮಾಡ್ತಕ್ಕಂಥದ್ದು ಶೈಲಿ ಈ ಅಜಿತ್ ಅವರಲ್ಲಿ ಇದೆ ಅನ್ನುವಂಥದ್ದು ನನ್ನ ವೈಯಕ್ತಿಕ ನಿಲುವು. ಅದು ಅಲ್ಲದೆ ಅಜಿತ್ ಹನುಮಕ್ಕನವರವರಿಗೆ UKG ಕಲಿಯುವಂಥ ಮಕ್ಕಳಿವೆ ಅಂಥೇಳಿ ಅವರ ಬಾಯಿಂದ ಬಂದದ್ದು. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಈ ಮಾಧ್ಯಮ ಬಿಟ್ಟು ಹೋಗಲಿಕ್ಕೆ ಅವರು ತೀರ್ಮಾನ ತೆಗೆದುಕೊಳ್ಳಲಿಕ್ಕಿಲ್ಲ ಅನ್ನುವುದು ನಮ್ಮ ಆಶಯ. ಇನ್ನು ರಾಜ್ಯದ ರಾಜಕಾರಣಕ್ಕೆ ಬರುವುದಾದರೆ DK ಶಿವಕುಮಾರ್ ಬಣ ನಾಳೆ ದೆಹಲಿ ಅಂತ ಸುದ್ದಿ ಇದೆ. ಭಾರತದ ಉತ್ತರ ಮತ್ತು ಈಶಾನ್ಯ ರಾಜ್ಯಗಳ ಚುನಾವಣಾ ಉಸ್ತುವಾರಿಯಾಗಿ ಸೇವೆ ಸಲ್ಲಿಸಿದ DK ಶಿವಕುಮಾರ್ ಅವರ ಬಣವೇ ಒರಿಜಿನಲ್ ಕಾಂಗ್ರೆಸ್ ಅಂತ ಘೋಷಿಸಿಕೊಂಡು ರಾಜ್ಯದ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯವೇ ಹೇಗೆ ಅಂತ DK ಶಿವಕುಮಾರ್ ಯೋಚಿಸಬೇಕು. ಅಥವಾ ಕನಕಪುರ ಕಾಂಗ್ರೆಸ್ ಪಕ್ಷ ಅಂತ ಪಕ್ಷ ಕಟ್ಟಿಕೊಂಡಾದರೂ ಮುಖ್ಯಮಂತ್ರಿ ಆಗಬಹುದೇನೋ. ಇವೆರಡು ಮಾರ್ಗ ಹೊರತುಪಡಿಸಿ ಹೈಕಮಾಂಡ್ ಸಹಾಯ ನಿರೀಕ್ಷೆಯಲ್ಲಿ ಕಾಲಹರಣ ವ್ಯರ್ಥ ಅನ್ನಿಸುವಂತಾಗಿದೆ. ಅಂತಾರಾಷ್ಟ್ರೀಯ ಸುದ್ದಿಯಲ್ಲಿ ಇರಾನ್ ದೇಶವು ಅಣ್ವಸ್ತ್ರವನ್ನು ಹೊಂದಬಾರದು ಅಂತ ಅಮೇರಿಕ ಇಸ್ರೇಲ್ ಜೊತೆ ಕೂಡಿಕೊಂಡು ಇರಾನ್ ಮೇಲೆ ದಾಳಿ ಮಾಡಿವೆ.
ಈ ದಾಳಿಯಲ್ಲಿ ಇರಾಕ್ನ ರಕ್ಷಣಾ ಸಚಿವ ಮರಣಿಸಿದ ಬಗ್ಗೆ ವರದಿ ಇದೆ. ಇರಾನ್ನ ಮುಖ್ಯಸ್ಥ ಆಯತುಲ್ಲಾ ಖೊಮೈನಿ ಬಂಕರ್ನಲ್ಲಿ ಅಡಗಿಕೊಂಡಿದ್ದಾಗಿ ವರದಿಗಳು ತಿಳಿಸುತ್ತಿವೆ. ಇಲ್ಲೇ ಪಕ್ಕದಲ್ಲೇ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಮಧ್ಯೆ ಯುದ್ಧ ಆರಂಭವಾಗಿದೆ. ನಾಳೆ ಬೆಳಗಾಗುವುದರಲ್ಲಿ ಇನ್ನೇನು ಸುದ್ದಿಯೋ. ಕ್ಷಣ ಕ್ಷಣ ಬದಲಾಗುತ್ತಿರುವ ವಿಶ್ವದ ವಾತಾವರಣಕ್ಕೆ ಒಗ್ಗಿಕೊಳ್ಳದೆ ವಿಧಿಯಿಲ್ಲ. ಇನ್ನು ಕೊನೆಯದಾಗಿ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ತನಿಖೆಗೆ ಒತ್ತಾಯಿಸಿದ್ದ ರಿಯಲ್ ಎಸ್ಟೇಟ್ ಉದ್ಯಮಿ ಕಾನ್ಫಿಡೆಂಟ್ ಗ್ರೂಪ್ನ ಚೇರ್ಮನ್ ಡಾಕ್ಟರ್ CJ ರಾಯ್ ಅವರ ಆತ್ಮಹತ್ಯೆ ಪ್ರಕರಣ ಅಂದಿನ ತಾಜಾ ಸುದ್ದಿಯಾಗಿತ್ತು. ಈಗ ಅದು ರದ್ದಿಯಾಗಿದೆ. ಸುದ್ದಿಗಳು ರದ್ದಿಯಾಗುತ್ತಲೇ ಇರುತ್ತವೆ. ನಾವು ನೀವು ರದ್ದಿಯಾಗುವುದು ಬೇಡ. ಕ್ಷಮ ಮಾರ್ಗವನ್ನು ಅನುಸರಿಸಿ ಕ್ಷಮವಾಗಿರಿ.